ತಮಿಳುನಾಡಿನಲ್ಲಿ 4 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ 234 ವಿಧಾನಸಭಾ ಕ್ಷೇತ್ರಗಳನ್ನು ತಿರುಗಾಡಿದ್ರು. ಸುಮಾರು 3 ಕೋಟಿ ಜನರನ್ನು ಭೇಟಿಯಾಗಿದ್ರು. ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಕೂಡ ನಡೆಸಿದ್ರು. ಹಳ್ಳಿಗಳಲ್ಲಿ ಉಳಿದುಕೊಂಡು ಜನರ ನಾಡಿಮಿಡಿತವನ್ನು ಅರಿತುಕೊಂಡ್ರು. ಆ 4 ವರ್ಷಗಳಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಮತಗಳ ಪ್ರಮಾಣ 3% 11% ಏರಿತು. ಕಳೆದ 3 ದಶಕಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿಯ ಅತ್ಯುತ್ತಮ ಪ್ರದರ್ಶನ ಅದಾಗಿತ್ತು. ಆದರೆ ಫಲಿತಾಂಶ ನೋಡಿದ್ರೆ ಶೂನ್ಯ ಸ್ಥಾನ. ಮತ್ತೆ 2026ರ ಚುನಾವಣೆ ಬಂತು. ಆ 4 ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಿದ್ದ ಆ ವ್ಯಕ್ತಿಗೆ ಟಿಕೆಟ್ ಇರಲಿಲ್ಲ. ಚುನಾವಣಾ ತಂತ್ರ ರೂಪಿಸುವ ಅವಕಾಶ ಕೂಡ ಅಲ್ಲಿರಲಿಲ್ಲ. ಅಭಿಯಾನದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಆಸೆ ಹೊಂದಿದ್ದ ಆ ವ್ಯಕ್ತಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಬದಲಾಗಿ ಅವರನ್ನು ಕೇವಲ ಪ್ರೇಕ್ಷಕರ ಸಾಲಿನಲ್ಲಿ ಕೂರಿಸಲಾಯಿತು. ಪಕ್ಷವು ಮತ್ತೊಬ್ಬರ ತಂತ್ರದೊಂದಿಗೆ ಚುನಾವಣೆ ಎದುರಿಸಲಿಕ್ಕೆ ನಿರ್ಧಾರ ಮಾಡಿತು. ಆದರೆ ಫಲಿತಾಂಶ ಕೇವಲ 1 ಸ್ಥಾನ. ಮತಗಳ ಪ್ರಮಾಣ ನೋಡಿದ್ರೆ 11% 3% ಮತ್ತೆ ಇಳಿದಿತ್ತು. ಇದೀಗ ಅದೇ ವ್ಯಕ್ತಿ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಪಕ್ಷ ಇದನ್ನು ಸೌಹಾರ್ದಯುತ ಬೇರ್ಪಡೆ ಅಂತ ಹೇಳಿದೆ. ಆದರೆ ನಿಜಕ್ಕೂ ಇದು ಸೌಹಾರ್ದಯುತವಾದಂತಹ ಬೇರ್ಪಡೆಯೇ ಅಥವಾ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಅಧ್ಯಾಯದ ಆರಂಭವೇ? உங்களுக்கு தெரியும், கடந்த சில நாட்களாக பார்த்துக்கிட்டு இருக்கிறீங்க. அரசியலில், பேப்பரில், டிவியில் நிறைய என்னை பற்றி வருது. அது உங்களுக்கு கிளாரிஃபை பண்ணணும், பேசணும் அப்படிங்கிறதுக்காகத்தான். பாரதிய ஜனதா கட்சியில் ஆகஸ்ட் 25, 2020 டெல்லியில் இங்கே வந்து இணைஞ்சு தமிழகத்தில் தமிழக மக்களுக்காக ஒரு 6 ஆண்டு காலம் பணியாற்றுவதற்கு ஒரு பெரிய வாய்ப்பு, ஒரு பெரிய பாக்கியமாக நான் கருதுகின்றேன். இன்னைக்கு எந்த இடத்துல இணைஞ்சனோ அதே இடத்துல வந்து மரியாதையோடு, பண்போடு, அன்போடு என்னுடைய பாதை வேறு பாதையில் பயணம் செய்யணும். இலக்குகள் இன்னும் பெரிதாக இருக்கிறது. நிறைய மக்கள் இணைச்சு செயல்படணும். ஒரு புதிய அரசியலை, அடிப்படை கட்டமைப்பை மாற்றக்கூடிய அரசியலை உருவாக்க வேண்டும் என்கின்ற ஒரு எண்ணத்தோடு இன்னைக்கு வந்து ரொம்ப பண்போடு சொல்லிவிட்டு அதே இயக்கத்திலிருந்து வெளியே வருகின்றேன். இது தமிழர் பண்புன்னு கூட வச்சுக்கலாம். வெளியே சென்றாலும் கூட மரியாதையோடு சொல்லிவிட்டு செல்வது நம்முடைய பண்பு என்பதுதான் எனக்கும் இலக்கணமாக இருந்திருக்கிறது. இன்றிலிருந்து நம்முடைய ஒரு புதிய பாதை, ஒரு புதிய இயக்கம், ஒரு புதிய பொலிட்டிக்கல் மூமெண்ட் அடிப்படையிலிருந்து ஒரு புதிய பரிமாணத்தோடு, பார்வையோடு பார்க்கக்கூடிய ஒரு விதத்தில் தான் நம்முடைய மூமெண்ட்டை நம்ம ஆரம்பிக்கணும். நீங்கள் எல்லோரும் சேர்ந்து இணைஞ்சு அதை ஆரம்பிக்கணும் அப்படிங்கிறது என்னுடைய பெரிய ஆசைங்க. ಅಣ್ಣಾಮಲೈ ಇವರ ಬಗ್ಗೆ ಮಾತನಾಡೋ ಮೊದಲು ಅವರು ಹೋರಾಡ್ತಿದ್ದಂಥ ತಮಿಳುನಾಡಿನ ದೈತ್ಯ ಶಕ್ತಿಗಳ ಬಗ್ಗೆ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. 1967ರಿಂದ ತಮಿಳುನಾಡನ್ನು 2 ಅತ್ಯಂತ ದೊಡ್ಡ ಶಕ್ತಿಗಳು ಆಳ್ತಿವೆ, DMK ಮತ್ತು AIDMK. ಇವು ಕೇವಲ ರಾಜಕೀಯ ಪಕ್ಷಗಳಲ್ಲ, ಭಾಷೆ, ಸಿನಿಮಾ, ಭಾವನೆ, ಪರಂಪರೆ ಇವೆಲ್ಲದರ ಮೇಲೆ ಕಟ್ಟಲ್ಪಟ್ಟಂತಹ ರಾಜಕೀಯ ಸಾಮ್ರಾಜ್ಯಗಳು. ಅಂತ ಕೋಟೆಯೊಳಗಡೆ ಪ್ರವೇಶಿಸಲು ಬಿಜೆಪಿಗೆ ಕಳೆದ 30 ವರ್ಷಗಳಿಂದ ಪ್ರಯತ್ನ ಪಡ್ತಾನೇ ಇದೆ. ಆದರೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಣ್ಣಾಮಲೈ ಸಾಮಾನ್ಯ ಬಿಜೆಪಿ ನಾಯಕನಲ್ಲ. ಅವರು RSSನ ಪ್ರಚಾರಕರಾಗಿದ್ದವರು ಕೂಡ ಅಲ್ಲ, ಅಥವಾ ನೆಪೋಕಿಡ್ ಪೊಲಿಟಿಷಿಯನ್ ಕೂಡ ಅಲ್ವೇ ಅಲ್ಲ. ಅವರು ಮಾಜಿ IPS ಅಧಿಕಾರಿ. ನೇರ ಮಾತು, ಆಕ್ರಮಣಕಾರಿ ಶೈಲಿ, ಭ್ರಷ್ಟಾಚಾರದ ವಿರುದ್ಧದ ಕಟುವಾದ ಖಡಕ್ಕಾದ ನಿಲುವು, ಆಡಳಿತದ ಮೇಲೆ ಒತ್ತು, ಇದೇ ಅವರ ರಾಜಕೀಯದ ಬಂಡವಾಳ ಆಗಿತ್ತು. ಹೀಗಾಗಿ ತಮಿಳುನಾಡಿನ ಜನ ಅವರನ್ನು ಸಿಂಗಂ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಅಣ್ಣಾಮಲೈ ಅವರ ಪೊಲೀಸ್ ಅಧಿಕಾರಿಯ ಹಿನ್ನೆಲೆ ಅದಕ್ಕೆ ಕಾರಣವಾಗಿರುತ್ತೆ. ಜನರು ಬಿಜೆಪಿ ಸಿದ್ಧಾಂತವನ್ನು ಒಪ್ಕೊಳ್ತಿರ್ಲಿಲ್ಲ. ಆದರೆ ಅಣ್ಣಾಮಲೈಯನ್ನು ಸ್ವೀಕರಿಸಲು ಕೂಡ ಅವರು ಹಿಂದೇಟಾಕಿರ್ಲಿಲ್ಲ. ಅಣ್ಣಾಮಲೈ ಅನ್ನೋದು ಒಂದು ವ್ಯಕ್ತಿತ್ವ, ದೊಡ್ಡ ಬ್ರ್ಯಾಂಡ್ ಆಗಿ ಬೆಳಿಲಿಕ್ಕೆ ಶುರುವಾಗುತ್ತೆ. ಇಲ್ಲಿಯೇ ಬಿಜೆಪಿಗೆ ದೊಡ್ಡ ಸಮಸ್ಯೆ ಆರಂಭವಾಗುತ್ತೆ. ಅಣ್ಣಾಮಲೈ ಯಶಸ್ವಿ ಆಗ್ತಿದ್ದಂತೆ ಒಂದು ಸತ್ಯ ಸ್ಪಷ್ಟವಾಗ್ತಾ ಹೋಗುತ್ತೆ. ತಮಿಳುನಾಡಿನಲ್ಲಿ ಬಿಜೆಪಿ ಬೆಳವಣಿಗೆಗೆ ಕಾರಣ ಹಿಂದುತ್ವ ರಾಜಕಾರಣ ಅಲ್ಲ, ಅಣ್ಣಾಮಲೈ ಅವರ ನಾಯಕತ್ವ. ದೆಹಲಿ ಇದನ್ನು ಸ್ಪಷ್ಟವಾಗಿ ಕಂಡುಕೊಂಡಿತು. ಆದರೆ ಬಿಜೆಪಿ ಹೈಕಮಾಂಡ್ ಬೇರೆಯಾದ ನಿರ್ಣಯಕ್ಕೆ ಬರುತ್ತೆ. 11% ಮತಗಳು ಸಿಕ್ಕಿದ್ದು, ಆದರೆ ಸ್ಥಾನಗಳು ಮಾತ್ರ ಶೂನ್ಯ. ಹಾಗಾಗಿ ಬಿಜೆಪಿಯ ಲೆಕ್ಕಾಚಾರ ಸರಳ ಆಗಿತ್ತು. ಇಲ್ಲಿಯ ತಮಿಳುನಾಡಿನ ರಾಜಕೀಯಕ್ಕೆ ಸಾಕಾಗೋದಿಲ್ಲ. ಅವರಿಗೆ ಬೇಕಾಗಿದ್ದಿದ್ದು AIDMKಯ ಸಾಥ್. 2025ರಲ್ಲಿ ಅಮಿತ್ ಶಾ ಚೆನ್ನೈಗೆ ತೆರಳಿ ಬಿಜೆಪಿ AIDMK ಮೈತ್ರಿಯನ್ನು ಘೋಷಿಸುತ್ತಾರೆ. ಹೊಸ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಕೂಡ ಘೋಷಿಸ್ತಾರೆ. ಆದರೆ ಅಣ್ಣಾಮಲೈ ಅವರನ್ನು ಯಾರೂ ಕೇಳಲಿಕ್ಕೇನೆ ಹೋಗಲ್ಲ. ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದನೂ ಕೆಳಗಿಳಿಸಲಾಗುತ್ತೆ.
ರಾಜಕೀಯ ವಲಯದಲ್ಲಿ ಒಂದು ಮಾತು ಹರಿದಾಡಕ್ಕೆ ಶುರುವಾಗುತ್ತೆ. AADMKಯ ಅನೌಪಚಾರಿಕ ಷರತ್ತು ಏನೆಂದರೆ 4 ವರ್ಷಗಳಿಂದ ನಮ್ಮ ನಾಯಕರ ಮೇಲೆ ದಾಳಿ ಮಾಡ್ತಿದ್ದಂಥ ಅಣ್ಣಾಮಲೈ ಅವರನ್ನು BJPಯವರು ಮೊದಲು ದೂರ ಇಡಬೇಕು. ಇದು AADMK BJPಗೆ ಹಾಕಿದಂತಹ ಅತ್ಯಂತ ದೊಡ್ಡ ಷರತ್ತಾಗಿತ್ತು. ಆದರೆ ಫಲಿತಾಂಶ ಏನಾಯಿತು? ಮೈತ್ರಿಯ ಫಲವಾಗಿ BJPಗೆ ಸಿಕ್ಕಿದ್ದು ಕೇವಲ ಒಂದೇ ಒಂದು ಸ್ಥಾನ. ಆದರೆ ಅಣ್ಣಾಮಲೈ ನಿರ್ಮಿಸಿದ್ದಂಥ ರಾಜಕೀಯ ಶಕ್ತಿ ಅಲ್ಲಿ ಕುಸಿತಾ ಹೋಗುತ್ತೆ. ಇವೆಲ್ಲದರ ನಡುವೆ ಮತ್ತೊಂದು ಅತ್ಯಂತ ಪ್ರಮುಖವಾದ ಘಟನೆ ಅಲ್ಲಿ ನಡೆಯುತ್ತೆ. CBSE ತ್ರಿಭಾಷಾ ನೀತಿ ಕುರಿತಾದ ಸುತ್ತೋಲೆ ಕೇಂದ್ರ ಸರ್ಕಾರದಿಂದ ಹೊರಬೀಳುತ್ತೆ. ಆದರೆ ತಮಿಳುನಾಡಿನಲ್ಲಿ ಆ ನೀತಿ ಒಂದು ಪದದ ಅರ್ಥವನ್ನು ಹೊತ್ತು ತಂದಿತ್ತು. ಅದೇ ಹಿಂದಿ ಹೇರಿಕೆ. ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ MK ಸ್ಟಾಲಿನ್ ಇದನ್ನು ಕಟುವಾಗಿ ವಿರೋಧಿಸಿದ್ರು. ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ನಡೆಯಿತು. ಅಷ್ಟರಲ್ಲಿ ಅಣ್ಣಾಮಲೈ ಒಂದು ಹೇಳಿಕೆಯನ್ನು ನೀಡ್ತಾರೆ. ಅವರು ತಮ್ಮದೇ ಪಕ್ಷದ ಕೇಂದ್ರ ಶಿಕ್ಷಣ ಸಚಿವಾಲಯದ ಸುತ್ತೋಲೆಯನ್ನು ಹಿಂಪಡೆಯಬೇಕು ಅಂತ ಆಗ್ರಹಿಸ್ತಾರೆ. ಒಬ್ಬ BJP ನಾಯಕ ತಮ್ಮದೇ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಇದು ಆ ದಿನವೇ ಈ ಪಕ್ಷ ಮತ್ತು ಅವರ ನಡುವಿನ ಬಿರುಕಿಗೆ ಕಾರಣ ಆಗುತ್ತೆ. ರಾಜೀನಾಮೆ ಪತ್ರ ಇಂದು ಅಂಗೀಕಾರಗೊಂಡಿರ್ಬೋದು, ಆದರೆ ರಾಜಕೀಯ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದ್ದು ಆ ದಿನವೇ. ಇದಾದ ನಂತರ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. TVK ಭರ್ಜರಿಯಾಗಿ ಈ ಬಾರಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುತ್ತೆ. ಯುವಕರು, ಮಹಿಳೆಯರು, ಹೊಸ ಮತದಾರರು, ಪಾರಂಪರಿಕ DMK AADMK ರಾಜಕಾರಣದಿಂದ ಹೊರದು ಬಂದಂಥ ಜನ ಹೊಸ ಆಯ್ಕೆಯತ್ತ ಮುಖ ಮಾಡ್ತಾರೆ. ಇದೇ ಮತದಾರರನ್ನು ಅಣ್ಣಾಮಲೈ ಅವರು ಕೂಡ 4 ವರ್ಷಗಳಿಂದ ತಮ್ಮತ್ತ ಮತ್ತು BJPಯತ್ತ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ರು. ಇನ್ನು ಕರ್ನಾಟಕದಲ್ಲೂ ಅಣ್ಣಾಮಲೈ ಅವರ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಇದೆ. ಇನ್ನು ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರು ಹೊಸ ರಾಜಕೀಯ ಅಧ್ಯಾಯ ಆರಂಭಿಸ್ತಿದ್ರೆ ಅದನ್ನು ಕುತೂಹಲದಿಂದ ಗಮನಿಸುತ್ತಿರುವ ಜನರಲ್ಲಿ ಕರ್ನಾಟಕದ ಜನರು ಸಾವಿರಾರು ಜನ ಇದ್ದಾರೆ. ಯಾಕಂದ್ರೆ ಅಣ್ಣಾಮಲೈ ಕೇವಲ ತಮಿಳುನಾಡಿನ ನಾಯಕರಲ್ಲ, ಕರ್ನಾಟಕದಲ್ಲೂ ಅವರು ತಮ್ಮ ಛಾಪನ್ನು ಮೂಡಿಸಿದಂತ ಅಪರೂಪದ ನಾಯಕ ಅಂತಾನೆ ಹೇಳ್ಬೋದು. ಅವರು ತಮಿಳುನಾಡಿನ ನಾಯಕರಾಗಿದ್ರು ಕರ್ನಾಟಕದಲ್ಲಿ ಅವರಿಗೆ ದೊಡ್ಡ ಅಭಿಮಾನಿಗಳ ಬಳಗನೇ ಇದೆ. ಅದಕ್ಕೆ ಕಾರಣ ಕೇವಲ ರಾಜಕೀಯ ಅಲ್ಲ, ಅವರಿಗೆ ಕರ್ನಾಟಕದ ಜೊತೆಗಿದ್ದಂತ ಒಂದು ಕನೆಕ್ಷನ್. ಅಣ್ಣಾಮಲೈ ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆಯಾದ ಬಳಿಕ ಕರ್ನಾಟಕದ ಕೇಡರ್ನ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರೆ. ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಅಣ್ಣಾಮಲೈಗೆ ಒಂದು ದೊಡ್ಡದಾದ ಇಮೇಜ್ ಬಿಲ್ಡ್ ಆಗಿದೆ. ಅಷ್ಟೇ ಅಲ್ಲ, ಅಣ್ಣಾಮಲೈ ನಿರರ್ಗಳವಾಗಿ ಕನ್ನಡ ಮಾತಾಡ್ತಾರೆ. ವಿಶೇಷವಾಗಿ ಯುವಕರ ನಡುವೆ ಅಣ್ಣಾಮಲೈಗೆ ಅತ್ಯಂತ ದೊಡ್ಡ ಫಾಲೋವಿಂಗೇ ಇದೆ. ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ದಂಥ ಅಣ್ಣಾಮಲೈ ಆ ದಿನಗಳಿಂದಲೇ ಸಂಘ ಪರಿವಾರದ ಹಲವು ಮುಖಂಡರ ಜೊತೆ ಒಂದು ನಂಟು ಹೊಂದಿರ್ತಾರೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾವಿ ಹಿಂದುತ್ವ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೊಂದಿಗೆ ಅಣ್ಣಾಮಲೈ ಹಲವು ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾರೆ. ಪುತ್ತೂರಿನ ಶ್ರೀರಾಮ ವಿದ್ಯಾ ಕೇಂದ್ರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಅಣ್ಣಾಮಲೈ ಭಾಗವಹಿಸಿದ ಸಂದರ್ಭಗಳು ಸಾಕಷ್ಟಿವೆ. ಇದರಿಂದ ಕರಾವಳಿ ಕರ್ನಾಟಕದ BJP ಮತ್ತು ಸಂಘ ಪರಿವಾರದ ಕಾರ್ಯಕರ್ತರ ನಡುವೆ ಅಣ್ಣಾಮಲೈ ವಿಶೇಷ ಗುರುತು ಮತ್ತು ಅಭಿಮಾನ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ತಮಿಳುನಾಡಿನಲ್ಲಿ ರಾಜಕೀಯ ಮಾಡ್ತಿದ್ರು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಅಣ್ಣಾಮಲೈ ಅವರ ಭಾಷಣಗಳು, ರಾಜಕೀಯ ಬೆಳವಣಿಗೆಗಳು ಇಂದಿಗೂ ಕುತೂಹಲದಿಂದ ಗಮನ ಸೆಳೆಯೋದಕ್ಕೆ ಇದೇ ಒಂದು ಪ್ರಮುಖ ಕಾರಣ. ಅಣ್ಣಾಮಲೈ ಅವರು ಕರ್ನಾಟಕದಲ್ಲಿ ಕೂಡ ಒಂದು ಹೆಸರು ಗಳಿಸಿದಂತಹ IPS ಆಫೀಸರ್ ಆಗಿದ್ದರು. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಬೆಂಗಳೂರಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಮತ್ತು ಅವರು ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಂತೂ ಅವರು ತುಂಬ ಜನಮನ್ನಣೆ ಗಳಿಸಿದ್ದಾರೆ ಅಧಿಕಾರಿಯಾಗಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ಅದರ ನಾವು ತಾತ್ಪರ್ಯ ಅಲ್ಲ, ಬಟ್ ಜನರನ್ನು ರೀಚ್ ಆಗಿದ್ದಾರೆ. ಅಂದರೆ ಅವರ ವ್ಯಕ್ತಿತ್ವ ಮತ್ತು ಅಂದರೆ ಅಧಿಕಾರಿಯಾಗಿ ಅವರು ಮೋಟಿವೇಟ್ ಮಾಡುವಂಥದ್ದು ಜನರಿಗೆ ಇಷ್ಟ ಆಗಿದೆ ಕಾಣುತ್ತೆ. ಬಟ್ ಅವರು ರಾಜಕೀಯ ಸೇರಿದ ಮೇಲೆ ಕೂಡ ಅವರ ಮೂಲ ಅಂದರೆ ಅವರ ತಾಯ್ನಾಡು ತಮಿಳುನಾಡಲ್ಲಿ ಅವರು ರಾಜಕೀಯವನ್ನು ಆರಂಭಿಸಿದ್ದಾರೆ BJPಯನ್ನು ಸೇರುವ ಮೂಲಕ. ಆದರೆ ಕರ್ನಾಟಕದಲ್ಲಿ ಕೂಡ ಅವರು BJP ಮಟ್ಟಿಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿಗೆ ಬಂದಾಗಲೂ ಕೂಡ ಅವರು ಬೇರೆ ಬೇರೆ ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ಅವರ ಸುತ್ತ ಜನ ಸಾಗರ ಇದ್ದದ್ದನ್ನು ಗಮನಿಸಿದ್ದೀವಿ. ಅಂದರೆ ಅವರಿಗೊಂದು ಮಾಸ್ ಅಪೀಲ್ ಇದೆ, ಪ್ರಮುಖವಾಗಿ ಕೋಸ್ಟಲ್ ಭಾಗದಲ್ಲಿ. ಅಂದರೆ ಕರಾವಳಿ ಕರ್ನಾಟಕದಲ್ಲಿ BJPಯ ಭದ್ರಕೋಟೆ, ಅಲ್ಲಿ ಅವರಿಗೆ ಅಲ್ಲಿರುವ ಬೇರೆ ನಾಯಕರಿಗಿಂತಲೂ ಅಥವಾ ಅವರಿಗಿಂತ ಸ್ವಲ್ಪ ಹೆಚ್ಚಾಗಿ ಅವರಿಗೊಂದು ಛಾಪಿದೆ. ಎಷ್ಟೋ ಸಲ ನಾವು ವಿಶ್ಲೇಷಣೆ ಮಾಡಿದ್ದೀವಿ ಕೂಡ. ಅಂದರೆ ಅವರು ತಮಿಳುನಾಡಿಗೆ ಹೋಗೋ ಬದಲು ಮಂಗಳೂರಲ್ಲೂ ಅಥವಾ ಉಡುಪಿ ಭಾಗದಲ್ಲೂ ಲೋಕಸಭಾ ಎಲೆಕ್ಷನ್ ನಿಂತಿದ್ದರೆ, ಲೋಕಸಭಾ ಚುನಾವಣೆ ನಿಂತಿದ್ದರೆ ಅವರು ಆರಾಮಾಗಿ ವಿನ್ ಆಗ್ತಿದ್ರು. ಯಾಕಂದರೆ BJP ಭದ್ರಕೋಟೆಯಲ್ಲಿ ಆ ಕಾರಣಕ್ಕಿರ್ಬೋದು. ಈಗ ತಮಿಳುನಾಡಲ್ಲಿ ಅವರು ಅನುಭವಿಸುತ್ತಿರುವ ಪಾಠ, ಯಾಕಂದರೆ ತಮಿಳುನಾಡಿನ ರಾಜಕೀಯನೇ ಬೇರೆ, ಕರ್ನಾಟಕ ರಾಜಕೀಯ ಬೇರೆ. ತಮಿಳುನಾಡು BJP ಭದ್ರಕೋಟೆ ಯಾವತ್ತೂ ಅಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿಯ ದ್ರಾವಿಡ ಚಳವಳಿ ಅಥವಾ ಅದಕ್ಕೆ ರಿಲೇಟೆಡ್ ಆದಂತಹ ಒಂದು ಮೂಮೆಂಟು ಅಥವಾ ಜನಮಾನಸ
ಅದು ಬಿ ಜೆ ಪಿಗೆ ಅಷ್ಟು ಸಹಕಾರಿಯಾಗಿಲ್ಲ. ಹಾಗಾಗಿ ರಾಜಕೀಯ ಕಾರಣಕ್ಕಾಗಿ ಅಣ್ಣಾಮಲೈಯವರು ಬಿ ಜೆ ಪಿಯನ್ನು ಈಗ ತೊರೆದಿರುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಇಂದು ಅಣ್ಣಾಮಲೈ ಪೊಲಿಟಿಕಲ್ ಕೆರಿಯರ್ನ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಬಂದು ನಿಂತಿದ್ದಾರೆ. ಅವರ ಬಳಿ ಪಕ್ಷವನ್ನು ಲೀಡ್ ಮಾಡಿದಂಥ ಅನುಭವ ಇದೆ, ಕ್ಲೀನ್ ಇಮೇಜ್ ಇದೆ, ಅದರ ಜೊತೆಗೆ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆದ ತಮ್ಮ ಬ್ರ್ಯಾಂಡ್ ಕೂಡ ಇದೆ. ಕೆಲವರ ದೃಷ್ಟಿಯಲ್ಲಿ ಅಣ್ಣಾಮಲೈ ಬಿಜೆಪಿಯ ಅಸ್ತಿತ್ವವನ್ನು ವಿಸ್ತರಿಸಿದ ನಾಯಕ. ಇನ್ನು ಕೆಲವರ ಪ್ರಕಾರ ಅವರು ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆಯಲು ಪ್ರಯತ್ನಿಸಿದ ರಾಜಕಾರಣಿ. ಆದರೆ ಒಂದು ಸಂಗತಿ ಮಾತ್ರ ನಿಶ್ಚಿತ, ತಮಿಳುನಾಡಿನಲ್ಲಿ ಬಿಜೆಪಿಯ ಬಗ್ಗೆ ನಡೆಯುವ ಚರ್ಚೆಯ ದಿಕ್ಕನ್ನು ಅಣ್ಣಾಮಲೈ ಮಾತ್ರ ಬದಲಾಯಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಅಣ್ಣಾಮಲೈ ಬಿಜೆಪಿಯಿಂದ ಹೊರ ಬರ್ತಿದ್ದಂತೆ, ಬಿಜೆಪಿಗೆ ರಾಜೀನಾಮೆ ನೀಡ್ತಿದ್ದಂತೆ ಮತ್ತೊಂದು ದೊಡ್ಡದಾದ ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಇದು ಬಿಜೆಪಿಯ ಪ್ಲಾನ್ ಬಿ ಅಂತ. ಅಂದ್ರೆ ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆ ನೀಡಿರೋದು ಬಿಜೆಪಿಯದ್ದೇ ಪ್ಲಾನ್ ಬಿ ಅನ್ನೋದು ಈಗಿರುವಂತ ಒಂದು ಪ್ರಶ್ನೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ದ್ರಾವಿಡ ಪರಂಪರೆ, ಹಿಂದಿ ವಿರುದ್ಧದ ನಿಲುವು ಹಾಗೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧದ ಮನಸ್ಥಿತಿ ಇರುವಂತಹ ಒಂದು ರಾಜ್ಯ. ಪ್ರಾದೇಶಿಕತೆ ಬಗ್ಗೆಯೇ ತಮಿಳುನಾಡಿನ ಜನತೆಗೆ ಹೆಚ್ಚು ಉತ್ಸುಕರಾಗಿರುವಂತವರು. ಅಣ್ಣಾಮಲೈ ಮೂಲಕ ಬಿಜೆಪಿ ಪ್ರಯೋಗ ಫೇಲ್ ಆದಾಗ, ಬಿಜೆಪಿಯನ್ನು ಅಲ್ಲಿಯ ಜನ ಒಪ್ಪದೇ ಇದ್ದಾಗ ಅಲ್ಲಿ ಸಿಕ್ಕಿರೋದು ವಿಜಯ್ ಅವರ ಟಿವಿಕೆ ಮಾಡೆಲ್. ಯುವಕರನ್ನು, ಮಹಿಳೆಯರನ್ನು ಹೆಚ್ಚಾಗಿ ಆಕರ್ಷಿಸಿದ್ದಂಥ ಆ ಮಾಡೆಲ್ಗೆ ಜನ ಅಮಿತ ಬೆಂಬಲ ವ್ಯಕ್ತಪಡಿಸಿದ್ರು. ಇದು ಈಗ ಬಿಜೆಪಿಗೆ ಗೊತ್ತಾಗಿರುವಂತ ವಿಚಾರ. ಇಲ್ಲಿ ಪ್ರಾದೇಶಿಕ ಪಕ್ಷದ ಆಟ ಅನ್ನೋದು ಬಿಜೆಪಿಗಂತೂ ಸ್ಪಷ್ಟ ಆಗಿದೆ. ಹಾಗಾದ್ರೆ ಅದೇ ಆಟ ಆಡಿ ತಮಿಳುನಾಡನ್ನು ಬಿಜೆಪಿಯ ತೆಕ್ಕೆಗೆ ಹಾಕೋಬಹುದಾ ಅನ್ನೋದೇ ಬಿಜೆಪಿಯ ಸೂತ್ರ. ಬಿಜೆಪಿ ಬೆಂಬಲಿತ ಹೊಸ ಪ್ರಾದೇಶಿಕ ಪಕ್ಷ ತಮಿಳುನಾಡಿನಲ್ಲಿ ಬೇರೂರಿದ್ರೆ ಅಥವಾ ಗಟ್ಟಿಯಾದ್ರೆ ಬಿಜೆಪಿಗೆ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಪಡೆಯುವ ಅಥವಾ ಹೆಚ್ಚಿನ ಸ್ಥಾನ ಗಳಿಸಲಿಕ್ಕೆ ಈಸಿ ಆಗ್ಬೋದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಇದು ವಿಪಕ್ಷಗಳ ಆತಂಕ ಮತ್ತು ಆರೋಪ. ನಿಜ ಏನು ಅನ್ನೋದು ಸದ್ಯಕ್ಕೆ ತೆರೆಮರೆಗೆ ಮಾತ್ರ ಸೀಮಿತ ಆಗಿದೆ. ಈಗ ಅಣ್ಣಾಮಲೈ ಅವರ ಮುಂದಿರುವ ಸವಾಲು ಅತ್ಯಂತ ದೊಡ್ಡದಾಗಿದೆ. ಒಂದು ಪಕ್ಷ ಕಟ್ಟೋದು ಬಹಳ ಕಷ್ಟ, ಆದರೆ ತಮಿಳುನಾಡಿನ DMK, ADMK ಮತ್ತು ವಿಜಯ್ ನೇತೃತ್ವದ ಟಿವಿಕೆ ಇಂಥ ಬಲಿಷ್ಠ ಪಕ್ಷಗಳ ನಡುವೆ ತಮ್ಮದೇ ಪ್ರತ್ಯೇಕ ರಾಜಕೀಯ ಜಾಗ ನಿರ್ಮಿಸಿಕೊಳ್ಳೋದು ಇನ್ನೂ ಕಷ್ಟ. ಅಣ್ಣಾಮಲೈಯವರ ಹೊಸ ರಾಜಕೀಯ ಪ್ರಯೋಗ ಯಶಸ್ವಿಯಾಗುತ್ತಾ? ಮುಂದಿನ ಕೆಲವು ವರ್ಷಗಳಲ್ಲಿ ಈ ವಿಚಾರ ತಮಿಳುನಾಡಿನ ರಾಜಕೀಯದ ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಆಗೋ ಚಾನ್ಸ್ ಇದೆ. ಇದು ಈ ಹೊತ್ತಿನ ವಿಶೇಷ ಆಗಿತ್ತು. ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.